ನಮಸ್ತೆ, ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್. ಮಾನ್ಸೂನ್ ವೆದರಲ್ಲಿ ಸ್ಪೈಸಿಯಾಗಿ ಬಿಸಿಯಾಗಿ ತಿನ್ನಬೇಕು ಏನಾದರೂ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಸ್ಪೆಷಲ್ ಗೆಸ್ಟ್ ನಮಗಾಗಿ ಬಂದಿದ್ದಾರೆ. ಅವ್ರು ಮಾಡೋ ಡಿಶಸ್ ಎಲ್ಲ ಬೊಂಬಾಟಾಗಿರುತ್ತೆ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ ಆಗಿರುತ್ತೆ. ಸೊ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಹಾಯ್ ವರ್ಷಾ. ಹಾಯ್ ಲತಾ ಆಂಟಿ, ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ನನ್ನ ಹೆಸರು ಲತಾ ಅಂತ. ನಾನು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ದಿನ ಒಂದು ಹೊಸ ಚಿಕನ್ ಕಾಜು ಮಸಾಲ ರೆಸಿಪಿನ ನಿಮಗೆಲ್ಲ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಎಂಜಾಯ್ ಮಾಡಿ. ಆಂಟಿ ಈಗ ಸ್ಟಾರ್ಟ್ ಮಾಡೋಣ. ನಮ್ಮ ಕಾಜು ಸ್ಪೆಷಲ್ ಚಿಕನ್ ಮಸಾಲ ಕ್ವಿಕ್ ಆಗುತ್ತೆ. ನಾನಂತೂ ಕಾಯ್ತಾ ಇದ್ದೀನಿ ಟೇಸ್ಟಿ ಚಿಕನ್ ತಿನ್ನಕ್ಕೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ಬೋದು. ಓಕೆ, ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಗಾರ್ಲಿಕ್ ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಚಿಲ್ಲಿ, ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಲ್ಲಿ ಪೌಡರ್ ಮತ್ತು ಇದು ಚಿಕನ್ ಮಸಾಲ, ಧನಿಯಾ ಪೌಡರ್ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಗೋಡಂಬಿ, ಸಾಲ್ಟ್, ಎಣ್ಣೆ, ಅರಿಶಿನ ಇಷ್ಟು ಬೇಕಾಗುತ್ತೆ. ಚಿಕನ್ ಕಾಜು ಮಸಾಲ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ ನಂತರ ಏನು ಬೇಕಾಗಿ ಆಯಿಲ್. ಪಾತ್ರೆ ಕಾದಿದೆ, ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನಂತರ ಎಣ್ಣೆ ಕಾದ್ಮೇಲೆ ಗ್ರೀನ್ ಚಿಲ್ಲಿ ಹಾಕ್ಬೇಕು, ಹಸಿಮೆಣ್ಸಿನ್ಕಾಯಿ. ಅದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ, ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಗಾರ್ಲಿಕ್, ಅದನ್ನ ವರ್ಷ ಗಾರ್ಲಿಕ್ ಆಂಟಿ ಇದೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಮೊದಲೇನೆ. ಇದು ಹೇಗೆ ಗೋಲ್ಡನ್ ಬ್ರೌನ್ ಆಗಬೇಕಾ? ಗೋಲ್ಡನ್ ಬ್ರೌನ್ ಸ್ವಲ್ಪ. ನಿಮ್ಮ ಹಾಬೀಸ್ ಏನೇನು ಆಂಟಿ? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನನ್ನ ಹಾಬೀಸ್ ಆಲ್ಮೋಸ್ಟ್ ನನ್ನ ಫ್ರೀ ಟೈಮೇ ಇರಲ್ಲ. ಫ್ರೀ ಟೈಮ್ ಸಿಕ್ಕಾಗ ಹಾಲಿಡೇಸ್ನಲ್ಲಿ ನನಗೆ ಹೊಸ ಇದು ಇಷ್ಟೆಲ್ಲ ಕುಕ್ಕಿಂಗ್ ಟ್ರೈ ಮಾಡೋದು ತುಂಬ ಇಷ್ಟ. ನನ್ನ ಮಕ್ಕಳಿಗೆ ಏನಾದರೂ ಹೊಸದು ಟ್ರೈ ಮಾಡಿಕೊಡ್ತಾ ಇರ್ತೀನಿ ಮನೇಲಿ. ಮಕ್ಳಿಗೂ ಖುಷಿ ಆಗುತ್ತೆ. ಕುಕ್ಕಿಂಗ್ ನಂಗೆ ಇಂಟ್ರೆಸ್ಟ್, ಪ್ಯಾಷನ್ ಅದಂತ. ಈ ಗಾರ್ಲಿಕಲ್ಲಿ ನಮ್ಮ ಬೆಳ್ಳುಳ್ಳಿಲಿ ಎಷ್ಟು ಶಕ್ತಿ ಇದೆ ಅಂದರೆ, ಇದನ್ನ ಬೆಳಗ್ಗೆ ಹೊತ್ತು ಹಾಗೆ ಜಚ್ಕೊಂಡು ತಿನ್ನೋದು, ಖಾಲಿ ಹೊಟ್ಟೆನಲ್ಲಿ ತಿನ್ನೋದ್ರಿಂದ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಬಾಣಂತಿಯರಿಗೆ ತುಂಬಾ ಯೂಸ್ಫುಲ್ ಇದು. ಹೌದು, ಹಸಿ ಬಾಣಂತಿಯರಿಗೆ ಅವರು ಜಜ್ಜಿ ಕೊಡ್ತಾರೆ, ಬೆಲ್ಲದ ಜೊತೆ ತಿನ್ನಕ್ಕಾಗಲ್ಲ ಆಕ್ಚುಲಿ, ಬಟ್ ತಿಂದ್ರೆ ತುಂಬಾ ಒಳ್ಳೆದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ, ಹೊಟ್ಟೆ ಉಬ್ರ ಬರಲ್ಲ. ಇದೆಲ್ಲ ತುಂಬಾ ಅಡ್ವಾಂಟೇಜಸ್ ಇದೆ. ಆನಿಯನ್ ಅಳಿಸುತ್ತೆ ಬಟ್ ರುಚಿ ಕೊಡುತ್ತೆ. ಮಾಡಬೇಕಾದ್ರೆ ನಾನು ಆನಿಯನ್ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕಾ? 4 1/2 kg ಚಿಕನ್ಗೆ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಅಷ್ಟು. ಓಕೆ, ಆನಿಯನ್ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆನಿಯನ್ 2 ಮೀಡಿಯಂ ಸೈಜ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 2 ಮೀಡಿಯಂ ಸೈಜ್. ಅದು ಅರ್ಧ ಫ್ರೈ ಆದಂಗೆ ಸಾಲ್ಟ್ ಹಾಕೊಳ್ಳೋಣ ಸ್ವಲ್ಪ. ಈ ಸಾಲ್ಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಇದಾಗುತ್ತೆ ಅಂತ. ಆಂಟಿ ಈಗ ನೀವು ಬೆಳಗ್ಗೆ ಹೊತ್ತು ಎಷ್ಟೊತ್ತಿಗೆ ಎದ್ದೊಳ್ತೀರಾ? ಮಕ್ಳಿಗೆ ಹೇಗೆ ರೆಡಿ ಮಾಡ್ತೀರಾ? ನೀವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಈಗ ನಾನು ವರ್ಕಿಂಗ್ ವುಮನ್ ಆದ್ರಿಂದ ನಾನೇ ಪ್ಲಾನ್ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಡೈಲಿ ರೊಟೀನ್ ವರ್ಕ್ ಅಂತ ನಾನೇ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5ಗೆ ಎದ್ದೇಳ್ತೀನಿ ನಾನು. ಎದ್ದು ನನ್ನ ಮಗಳು ಎಲ್ಲ ಕಾಲೇಜ್ಗೆ ಹೋಗ್ತಾರೆ, ಹಸ್ಬೆಂಡನು ವರ್ಕಿಂಗು, ಅವ್ರಿಗೆಲ್ಲ ಬಾಕ್ಸ್ ರೆಡಿ ಮಾಡಿ ನಾನು ಹೊರಡಬೇಕು. ಸೊ ಹಾಗಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಡೈಲಿ ಥರ ಲೈಫ್ ಮಿಷನ್ ಥರ ಆಗ್ಬಿಟ್ಟಿದೆ. ನೀವು ಬಾಕ್ಸ್ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡ್ತೀರಾ ಅಂತ ಕೇಳಿದೆ ನಾನು. ತುಂಬಾ ನೀಟಾಗಿ ಪ್ಯಾಕ್ ಮಾಡ್ತೀರಾ ಅಂತ ನನಗೆ ಖುಷಿ. ಆ ಥರ ಪ್ಯಾಕ್ ಮಾಡಿ ಒಬ್ರಿಗೆ ಕೊಡೋದಂತ ತುಂಬ ಖುಷಿ ನನಗೆ. ಹಾಗಂತ ಹೇಳ್ತಾರೆ ನೋಡಿದವರು, ನಂಗೆ ಗೊತ್ತಿಲ್ಲ, ಅದು ನಾನು ಮಾಡೋದೇ ಆಗಿ ಹೊಟ್ಟಿಲ್ಲ. ಈಗ ಆನಿಯನ್ನು ಅರ್ಧ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡಬೇಕು. ನಾನು 1/2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ. ಚಿಕನ್ನ ಮೊದಲೇ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸಾಲ್ಟು, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಬಾಂಡ್ಲಿಗೆ ಹಾಕ್ತಿದ್ದಂಗೆ ಅದ್ರ ಸ್ಮೆಲ್ಗೆ ಹೊಟ್ಟೆ ಹಸಿತಾ ಇದೆ ಆಂಟಿ. ಸೊ ನಮ್ಮ ಕ್ವಿಕ್ ಆದ ಚಿಕನ್ ಗಾರ್ಲಿಕ್ ಮಸಾಲ ರೆಡಿ ಆಗ್ತಾ ಇದೆ. ಹೌದು, ಅದಕ್ಕೆ ಏನಾದರೂ ಹಿಂಟ್ ಆಗಿ ಏನೇನು ಆ್ಯಡ್ ಮಾಡ್ಕೋಬೋದು ಆಂಟಿ? ಈಗ ನಮಗೆ ಸಡನ್ ಆಗಿ ಸಿಕ್ಕಿಲ್ಲ ಅಂದರೆ ಈಗ ಇದನ್ನೆಲ್ಲ ಕೆಲವೊಂದು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು. ಏನದು ಈ ಪೌಡ್ರ್ ಇದೆಯಲ್ಲ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡಿಲ್ಲ ಅಂದರೆ ಬರೀ ಚಿಲ್ಲಿ, ಧನಿಯಾ ಪೌಡ್ರ್ ಆ್ಯಡ್ ಮಾಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೇಳಿಸ್ಕೊಂಡ್ರಾ?
ಹಿಂಟ್ ಇವೆಲ್ಲ ನೆನ್ಪಿಡ್ಕೊಳ್ಳಿ, ಬೇಕಾಗುತ್ತೆ. ಮನೇಲಿ ಎಲ್ಲ ಕೆಲವು ಟೈಮಲ್ಲಿ ಎಲ್ಲ ಸಿಗಲ್ಲ, ಸೊ ಇಲ್ಲದಾಗ ಆರ್ಡ್ರ್ ಮಾಡ್ಕೋಬಹುದು, ಚೆನ್ನಾಗಿ ಅದೇ ಟೇಸ್ಟ್ ಸಿಗತ್ತಂತೆ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಬೇಕು. ಎಷ್ಟು ಹಾಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್? 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. 1/2 ಕಿಲೋ ಚಿಕನ್. ನಾವು ಮೊದಲೇ ಆನಿಯನ್ ಹಾಕಿದಾಗ ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ಈಗ ಚಿಕನ್ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಸಾಲ್ಟ್ ಆ್ಯಡ್ ಸಾಲ್ಟ್ ಕೊಂಡು ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನ ಆದಷ್ಟು ಚಿಕನ್ ಹಾಕಿದ ತಕ್ಷಣ ಹಾಕಿದ್ರೆ ಅದು ಹಿಡಿಯುತ್ತೆ ಅಂತಾರೆ ಅಲ್ವಾ ಚೆನ್ನಾಗಿ? ಹೌದು, ಅದಕ್ಕೇನೆ ಮೊದಲು ಸ್ವಲ್ಪ ಹಾಕಿದ್ದೆ ಅಲ್ಲ ನಾನು, ಈಗ ಉಪ್ಪು ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಈಗ ಆ್ಯಡ್ ಮಾಡಿದ್ವಿ. ಚಿಕನ್ ಸ್ಮೆಲ್ ಗಮ್ ಅಂತ ಇದೆ. ಟೇಸ್ಟೇ ಆಗಿರುತ್ತೆ, ಅದು ತಿಂದ್ಮೇಲೆ ಗೊತ್ತಾಗುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ಚಿಕನ್ ಸ್ವಲ್ಪ ಬೇಯಬೇಕು, ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇದಕ್ಕೆ ನೀರು ಕೊಡು ವರ್ಷ. ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಅದು ಹೇಗೆ ಹೇಳ್ತೆ ಆಂಟಿ? ಆ ಚಿಕನ್ ಮುಳುಗ ಅಷ್ಟ ಅಥವಾ ಜಸ್ಟ್ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕು. ಅದು ನೀರು ಬಿಡುತ್ತೆ, ಆನಿಯನ್ ಚಿಕನ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ನೀರಿರುತ್ತೆ. ಸೊ 1 ಗ್ಲಾಸ್ ಸಾಕು. ಬೇಯಬೇಕಾಗುತ್ತೆ. ನೀರು ಆ್ಯಡ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡೋಣ. ಅದು ಚಿಕನ್ ಬೇಯಬೇಕು, ಅದು ಚೆನ್ನಾಗಿ. ಈ ಕಾಜು ಚಿಕನ್ ಮಸಾಲ ಅದು ಸೀಕ್ರೆಟ್ ಏನೋ ಆಂಟಿ? ಹೇಗೆ ಕಲ್ತಿದ್ದು ನೀವು? ಇದನ್ನ ಹೇಳ್ಕೊಟ್ಟಿದ್ದ ಅಥವಾ ನಿಮ್ಮದೇ ಟ್ರಯಲ್ ಆ್ಯಂಡ್ ಎರರ ಇದು? ವರ್ಷ ನಾನು ಆಲ್ಮೋಸ್ಟ್ ನನ್ನದೇ ಆದ ಇದನ್ನು ಟ್ರೈ ಮಾಡ್ತಾ ಇರ್ತೀನಿ, ಹೊಸ ಥರ. ನಾನು ಇದಾಕಿದ್ರೆ ಹಿಂಗೆ ಆಗ್ಬೋದಾ, ಅದಾಕಿದ್ರೆ ಹಿಂಗೆ ಆಗ್ಬೋದಾ ಅಂತ ಹೊಸ ಥರ ಒಂದೊಂದು ಆ್ಯಡ್ ಮಾಡಿ ಒಂದೊಂದು ದಿನ ಒಂದೊಂದು ಥರ ಟ್ರೈ ಮಾಡ್ತಾ ಇರ್ತೀನಿ. ಟೇಸ್ಟ್ ಅವಾಗ ಆಲ್ಮೋಸ್ಟ್ ಇದುವರೆಗೂ ಯಾವುದು ಫೇಲ್ಯೂರ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಹಾಗೆ ಹಿಂಗೆ ಹೊಸ ಟ್ರೈ ಮಾಡಿದಾಗ ಇದು ಒಂದು ರೆಸಿಪಿ ಉಟ್ಕೊಳ್ತು. ಮಂಡ್ಯದವ್ರ ಸ್ಟೈಲೇ ಹೀಗೆ. ಇದು ಇಷ್ಟ ಆಯಿತು, ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಒಂದು 4 ಜನ ಇದನ್ನು ಟೇಸ್ಟ್ ಮಾಡಲಿ ಅಂತ ಒಂದು ಆಸೆ ಐತೆ, ಅದಕ್ಕೋಸ್ಕರ ಇವತ್ತಿನ ದಿನ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇದರದ್ದು ಸೀಕ್ರೆಟ್ ಹೇಗೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್. ಲೈಫು ಹೀಗೆ ಮನುಷ್ಯರದು ಟ್ರಯಲ್ ಆ್ಯಂಡ್ ಎರರ್ ನಡೀತಾನೆ ಇರಬೇಕು. ಸಕ್ಸಸ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ಮ್ಯಾಟರ್ಸ್ ಎಲ್ಲ. ಟ್ರೈ ಮಾಡೋದನ್ನು ಬಿಡಬೇಡಿ, ಅದೇ ಟ್ರೈ ಮಾಡೋದೇ ನಮ್ಮ ಸಕ್ಸಸ್ ಆಗುತ್ತೆ. ಆಗೋದು ಬಿಡೋದು ಸೆಕೆಂಡ್ರಿ, ಫಸ್ಟ್ ನಮ್ಮ ಪ್ರಯತ್ನ ಇರಬೇಕು. ಟ್ರಯಲ್ ಇದ್ರೇನೆ ಜಯ. ಹೌದು. ನಿಮಗೆ ಇನ್ಸ್ಪೈರ್ ಏನು ಆಂಟಿ? ಸ್ಫೂರ್ತಿ ಯಾರು ನಿಮಗೆ ಅಡುಗೆ ಮಾಡೋದಕ್ಕೆ? ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ ಫಸ್ಟ್ ಯಾರು ನಿಮಗೆ ಅಡುಗೆ ಹೇಳ್ಕೊಟ್ಟಿದ್ದು? ಟು ಬಿ ಫ್ರ್ಯಾಂಕ್ ವರ್ಷ, ನಾನು ಒಂದಿನನೂ ಕಿಚನ್ಗೆ ಹೋದೋಳೆ ಅಲ್ಲ. ಕಾಲೇಜ್ ಡೇಸಲ್ಲಿ ನಾನು ಒಂದಿನನೂ ಕಿಚನ್ಗೆ ಹೋದೋಳೆ ಅಲ್ಲ. ಅಮ್ಮ ಮಾಡೋದನ್ನ ಸುಮ್ಮನೆ ಒಂದ್ಸಲ ಕಿಚನ್ಗೆ ಹೋದಾಗ ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಒಂದಿನ ಅಮ್ಮನೂ ನಮಗೇನು ಮಾಡಿಸಿಲ್ಲ, ನಾನು ಮಾಡೋಕ್ಕೂ ಹೋಗಿಲ್ಲ. ಬಟ್ ಮದುವೆ ಆದಮೇಲೆ ಅದು ಹೇಗೆ ಬಂತೋ ಗೊತ್ತಿಲ್ಲ, ಮಾತ್ರ ಎಲ್ಲನೂ ಈಗ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತಾರೆ, ಎಲ್ಲನೂ ತುಂಬ ಇಷ್ಟಪಡ್ತಾರೆ. ಅಂದ್ರೆ ಎಲ್ಲ ನೀವು ನಿಮ್ಮ ಸಿಸ್ಟರ್ಸ್ ಎಲ್ಲ ಇದಾರಾ ಹೇಗೆ? ನಾವು 3 ಜನ ಸಿಸ್ಟರ್ಸು. ದೊಡ್ಡಕ್ಕ ಮಂಡ್ಯಲ್ಲಿದ್ದಾಳೆ, 2ನೇ ಅಕ್ಕ ಬ್ಯಾಂಗ್ಳೂರಲ್ಲಿದ್ದಾರೆ. ಇಬ್ಬರು ಹೌಸ್ ವೈಫೇರೆ, ನಾನು ಒಬ್ಬಳೇ ವರ್ಕಿಂಗು. ಹೇಗೆ? ಅಕ್ಕನ ಚೆನ್ನಾಗಿ ಮಂಡ್ಯ ನಾಟಿ ಸ್ಟೈಲ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ದೊಡ್ಡಕ್ಕ. ಬ್ಯಾಂಗ್ಳೂರ್ ಅಕ್ಕನೂ ಅಷ್ಟೇ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅವರಿಬ್ಬರಾದ್ರೂ ಮೊದಲು ಮಾಡ್ತಾಯಿದ್ರು, ನಾನು ಮಾಡ್ತಾನೆ ಇರಲಿಲ್ಲ. ಮದುವೆ ಆದಮೇಲೆ ಅದು ಏಕ್ದಮ್ ಮಾಡೋಕ್ಕೆ ಶುರು ಮಾಡಿದ್ದು. ಒಟ್ಟಿನಲ್ಲಿ ಎಲ್ಲ ಮಾಡಿದ್ದೆಲ್ಲ ಸಕ್ಸಸ್, ಚೆನ್ನಾಗಿ ಆಗ್ತದೆ. ಟೇಸ್ಟ್ ತಿಂದವ್ರು ಖುಷಿ ಪಡ್ತಾರೆ, ಚೆನ್ನಾಗಿದೆ ಅಂತಾರೆ. ಹೌದು ತುಂಬಾ ಚೆನ್ನಾಗಿರುತ್ತೆ. ಅದೇ ನಿಮ್ಮ ಸೀಕ್ರೆಟ್ ಅಂತ ಹೇಳ್ಬೋದು. ನಿಮ್ಮ ಕೈ ಗುಣ ಅಂತಾರಲ್ಲ, ಹಾಗೆ ಏನೋ ಇರ್ಬೋದೇನೋ. ಆಮೇಲೆ ನೀವು ಇಷ್ಟು ಚೆನ್ನಾಗಿ ಮಾತಾಡೋದ್ರಿಂದನೂ ಅಡುಗೆ ತುಂಬಾ ಚೆನ್ನಾಗಿ ಆಗೋಗುತ್ತೆ. ಥ್ಯಾಂಕ್ ಯು. ಚಿಕನ್ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಈಗ ನೆಕ್ಸ್ಟ್ ಇದಕ್ಕೆ ಪೌಡ್ರೆಲ್ಲ ಆ್ಯಡ್ ಮಾಡಬೇಕು. ಯಾವ ಪೌಡ್ರು ಆಂಟಿ? ಚಿಲ್ಲಿ ಪೌಡ್ರು. ಅಪ್ಪ, ಚಿಲ್ಲಿ ಪೌಡ್ರ್ ಅಂತೂ ತುಂಬಾ ಘಾಟ್ ಆಗಿದೆ. ಎಲ್ಲ ನಾವು ಹೋಮ್ ಮೇಡ್, ರೆಡಿ ಯಾವುದು ತಗೊಳ್ಳಲ್ಲ, ಎಲ್ಲ ಮಾಡೋದು ಆಂಟಿ. ಮನೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದು. ತುಂಬಾ ಖಾರ ಇದೆ ಅನ್ಸುತ್ತೆ, ಕಲರೇನೆ ತುಂಬಾ ಶೈನಿಂಗ್ ಆಗಿದೆ. ಧನಿಯಾ ಪೌಡರ್ ನೆಕ್ಸ್ಟ್ 1 ಸ್ಪೂನ್ ಧನಿಯಾ ಪೌಡರ್. ಚಿಕನ್ ಮಸಾಲ ನೆಕ್ಸ್ಟ್. ಇದು ಹೋಮ್ ಮೇಡ್ ಆಂಟಿ ಚಿಕನ್ ಮಸಾಲಾನು? ಎಲ್ಲ ಪ್ರತಿಯೊಂದನ್ನು ಹೋಮ್ ಮೇಡ್, ಎಲ್ಲ ಮನೇಲೆ ರೆಡಿ ಮಾಡ್ಕೊಳ್ಳೋದು. ಇದು ಹೇಗೆ ಆಂಟಿ ಮಾಡೋದು? 1 ಸ್ಪೂನ್ ಹಾಕೊಂಡ್ರೆ ಸಾಕು ಚಿಲ್ಲಿ ಪೌಡರು. ಹಂಗಾರೆ ನೆಕ್ಸ್ಟ್ ಎಪಿಸೋಡ್ಗೆ ಆದಷ್ಟು ಬೇಗ ಕಾಯ್ತಾ ಇರ್ತೀವಿ, ಬೇಗ ರೆಡಿ ಮಾಡ್ಕೊಳ್ತೀವಿ. ಖಂಡಿತ ನೀವು ಕಾಯ್ತಾ ಇರ್ತೀರಾ ಅಲ್ಲ? ಖಂಡಿತ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅರಿಶಿನ
ಅರಿಶಿನ ತುಂಬ ತುಂಬಾ ಚೆನ್ನಾಗಿದೆ ಆಂಟಿ. ಎಲ್ಲ ಹೋಮ್ ಮೇಡೇ, ನಾನು ಹೊರಗಡೆ ಯಾವುದು ತಗೊಳ್ಳಲ್ಲ, ರೆಡಿ ಸ್ಮೆಲ್ಲೇ ಹೇಳ್ತಾ ಇದೆ ಹೋಮ್ ಮೇಡ್ದು. ಇದು ನೆಕ್ಸ್ಟ್ ಎಪಿಸೋಡಲ್ಲಿ ಬೇಕಾದರೆ ಇದು ಇಂಗ್ರೀಡಿಯೆಂಟ್ಸ್ ನಾನು ತಿಳಿಸ್ಕೊಡ್ತೀನಿ. Okay. ಬಟ್ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಆ ಕಲರೇ ಹೇಳ್ತಾ ಇದೆ ಫ್ಲೇವರ್. ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೀವು ಟ್ರಯಲ್ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಈಗ ನಾವು ಕಾಜುನ ರೆಡಿ ಮಾಡ್ಕೊಬಿಡೋಣ ಆಂಟಿ. ಹಾಂ, ಈಗ ಒಂದು 1/2 kg ಚಿಕನ್ಗೆ ನಾನು ಒಂದು 150 ಗ್ರಾಮಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಬೇಕು. ಈಗ ನಾವು ಗೋಡಂಬಿನ ಪೇಸ್ಟ್ ಮಾಡ್ತೀವಿ ಆಂಟಿ. ಈಗ ಗೋಡಂಬಿ ಪೇಸ್ಟ್ ರೆಡಿ ಆಗಿದೆ. ಈಗ ನಾವು ಮೊದಲೇ ಹೇಳ್ದಾಗೆ 150 ಗ್ರಾಮಷ್ಟು, 1/2 ಕಿಲೋಗೆ 150 ಗ್ರಾಮಷ್ಟು ಗೋಡಂಬಿನ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ. ಕ್ರೀಮಿ ಆಗಿದೆ ಗೋಡಂಬಿ, ನೋಡೋದಕ್ಕೆ ಫ್ರೆಶ್ ಕ್ರೀಮ್ ತರಾನೇ ಇದೆ. ಇದರಿಂದನೇ ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಕ್ರೀಮ್ ಯೂಸ್ ಮಾಡೋ ಬದಲು ನಾವು ನಮ್ಮ ಗೋಡಂಬಿನ ಯೂಸ್ ಮಾಡಿದ್ರೆ ತುಂಬಾ ಹೌದು. ಟೇಸ್ಟ್ ಇರುತ್ತೆ. ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇರಲ್ಲ ನಮಗೆ. ಹೌದು, ಹೆಲ್ದಿ ಕೂಡ. ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ. ಹೌದು, ಎಷ್ಟು ಬೇಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಾ? ಚಪಾತಿ, ಪೂರಿ ಇದ್ರ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಆಂಟಿ. ಆ ಸ್ಮೆಲ್. ನೀವು ಮಂಡ್ಯದವರು ಮೈಸೂರಿಗೆ ಬಂದು ಸೆಟಲ್ ಆದ್ರಿ ಮದುವೆ ಆದಮೇಲೆ. ಇಲ್ಲಿ ಯಾವ ಪ್ಲೇಸ್ ಇಷ್ಟ? ಆಮೇಲೆ ಫುಡ್ ಯಾವುದು ನಿಮಗೆ ತುಂಬ ಇಷ್ಟ? ಆಚೆಗಡೆ ಹೊರಗಡೆ ಫುಡ್ ಟ್ರೈ ಮಾಡ್ತೀರಾ ಅಂದರೆ ಯಾವುದನ್ನು ಇಷ್ಟಪಟ್ಟು ತಿಂತೀರಾ? ಆ್ಯಕ್ಚುಲಿ ವರ್ಷ ನಾನು ಮಂಡ್ಯದವಳಾದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ, ಅಗ್ರಾರ. ಅಜ್ಜಿ ಮನೆ ಅಗ್ರಾರ. ಹಾಗಾಗಿ ಆಲ್ಮೋಸ್ಟು ಎಲ್ಲ ಮೈಸೂರಲ್ಲೇ ಜಾಸ್ತಿ. ಓದಿದ್ದೆಲ್ಲ ಮಂಡ್ಯ. ಬಟ್ ನಂಗೆ ಜಾಬ್ ಆಗಿದ್ದು ಫಸ್ಟ್ ಅಪಾಯಿಂಟ್ಮೆಂಟ್ ಮೈಸೂರೇ ಆಯಿತು. ಸೊ ನಾನು ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ 5 years ಮಂಡ್ಯದಿಂದ. ಆಮೇಲೆ ಇಲ್ಲೇನೆ ಮ್ಯಾರೇಜ್ ಆಯಿತು, ಹಸ್ಬೆಂಡು ಕೂರ್ಗ್ನವರು. ಸೊ ಮೈಸೂರಲ್ಲಿ ಸೆಟ್ಲ್ ಆಗಿ. ಮತ್ತೆ ಮಂಡ್ಯ ಹೇಗೆ ಇದು ಆಂಟಿ? ಮಡಿಕೇರಿ ಆ ಕಡೆ, ಮಂಡ್ಯ ಈ ಕಡೆ ಹೇಗೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರಲ್ಲ ಹಾಗೆ. ಗೊತ್ತಿಲ್ಲ ಹೇಗಾಯಿತು ಅಂತ. ಅದು ಇರುತ್ತಲ್ಲ ಋಣಾನುಬಂಧ ಅಂತ, ಹಾಗೆ ಆಗಿದೆ. ಕೂರ್ಗ್ ಸ್ಪೆಷಲ್ ಆಗಾರೆ ನೆಕ್ಸ್ಟ್ ನಮಗೆ ನೀವು ಯಾವ್ದಾದ್ರು ಕೂರ್ಗ್ ಸ್ಪೆಷಲ್ ಹೇಳ್ಕೊಡ್ಬೇಕು. ಕೂರ್ಗ್ ಸ್ಪೆಷಲ್ಲು ಆ್ಯಕ್ಚುಲಿ ಫೋರ್ಕ್. ಬಟ್ ನಾನು ಫೋರ್ಕ್ ತಿನ್ನಲ್ಲ, ಅದು ಮಾಡೋಕ್ಕೂ ನಂಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಬೇರೆ ನಮ್ಮ ಮಂಡ್ಯ ನಾಟಿ ಸ್ಟೈಲು ಚಿಕನ್, ಮಟನ್, ಬಿರಿಯಾನಿ ಆ ಥರ ಏನಾದರೂ ನನಗೆ ಈಗಲೂ ನೆನಪಿದೆ ಆಂಟಿ, ನೀವು ಬಿರಿಯಾನಿ ಮಾಡಿದ್ರಿ. ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಚಿಕನ್ ಬಿರಿಯಾನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ರಿ ನಿಮ್ಮ ಮನೆಗೆ. ಬಟ್ ತುಂಬಾ ಚೆನ್ನಾಗಿತ್ತು. ಅದನ್ನ ಹೇಳ್ಕೊಡಿ ಆಂಟಿ. ಹಾಗಾದ್ರೆ ನೀವು ಖಂಡಿತ. ನನಗೆ ಚಿಕನ್ ಬಿರಿಯಾನಿ, ನನ್ನ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ತುಂಬ ಇಷ್ಟ. ನಾನು ಒಂದು 2-3 ಟೈಪ್ಸ್ ಮಾಡ್ತೀನಿ ಚಿಕನ್ ಬಿರಿಯಾನಿ. ಮಾಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಖಂಡಿತ ನನ್ನ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ನಾನಂತೂ ಈಗಲೇ ಕಾಯ್ತಾ ಇದ್ದೀನಿ. ಆಂಟಿ ಇದು ರೆಡಿ ಇದೆಯಾ ಈಗ? ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಿಗೆ ಬಂದಿದೆ. ಇನ್ನೊಂದು ಗಾರ್ನಿಷ್ ಮಾಡಿದ್ರೆ ಕೊನೆಯಲ್ಲಿ ಮುಗೀತಿದ್ದು. ನೀ ಟೇಸ್ಟ್ ನೋಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಸರಿಗಿದೆಯಾ? ಇನ್ನೇನಾದರೂ ಆ್ಯಡ್ ಮಾಡಬೇಕಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಉಪ್ಪು ಖಾರ ಅಂತೂ ಹೇಳಂಗೆ ಇಲ್ಲ ಮಂಡ್ಯದವ್ರಿಗೆ. ಎಲ್ಲ ಕರೆಕ್ಟ್ ನೀಟಾಗಿ ಹಾಕಿದ್ದೀರಾ. ತುಂಬಾ ಅದು ಚೆನ್ನಾಗಿ ಹೊಂದ್ಕೊಂಡಿದೆ. ಅದು ಪ್ರಪೋರ್ಷನೇಟ್ ನಾ ಹೇಳಿದ್ನಲ್ಲ, 1/2 kilo ಚಿಕನ್ಗೆ ಇಷ್ಟಿಷ್ಟು ಹಾಕ್ಬೇಕಂತ ಅಷ್ಟು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಟೇಸ್ಟು. ನೋಡಾಗೆ ಇಲ್ಲ. ನಮ್ಮ ಗೋಡಂಬಿ ಅಂತೂ ಆ ಕ್ರೀಮಿನೆಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಕೊಡೋದು ಅದಕ್ಕೆ ಚಿಕನ್ಗೆ. ಹೇಗೆ ಗೊತ್ತಾಗುತ್ತೆ ಆಂಟಿ? ನೋಡಿ ಈ ಥರ ಇಲ್ಲಿ ಸೈಡಲ್ಲಿ ಎಣ್ಣೆ ಬರ್ತಾ ಇದೆಯಲ್ಲ, ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಆಗಿದೆ ಇಲ್ಲ ಅಂತ. ಚಿಕನ್ ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಾಜುದು ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು, ಅದ್ರ ಜೊತೆಗೆ ಥಿಕ್ನೆಸ್ ಬರಬೇಕು. ಹೌದು, ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು. ಏನಕ್ಕೆ ಆದ್ರೂ ನಮ್ ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೆ, ಇದಿಲ್ಲ ಅಂದ್ರೆ ಇನ್ಕಂಪ್ಲೀಟ್. ಕಲರೇ ಇಲ್ಲ, ಕಲರ್ಫುಲ್ ಅನ್ಸಲ್ಲ ಡಿಶಸ್. ಎಷ್ಟೇ ಚೆನ್ನಾಗಿ ಮಾಡಿದ್ರು ಪ್ರೆಸೆಂಟೇಷನ್ ತುಂಬಾ ಮುಖ್ಯ. ಹಾಗಾಗಿ ನಮ್ ಕೊತ್ತಂಬರಿ ಸೊಪ್ಪು ಡೆಕೋರೇಟಿವ್ ಆಗಿ. ಇಷ್ಟೊತ್ತು ಚಿಕನ್ ಖಾಲಿ ಅನ್ನಿಸ್ದಿತ್ತು, ಇದು ಹಾಕಿದ್ಮೇಲೆ ಅದು ಒಂದು ಅಟ್ರಾಕ್ಷನ್ ಅದೊಂಥರ ನಮ್ದು. ಕ್ಯಾಶ್ಯೂ ಚಿಕನ್ ಮಸಾಲ ರೆಡಿ ಇದೆ ಸರ್ವ್ ಮಾಡಲಿಕ್ಕೆ. ಫ್ಲೇವರ್ ಬರ್ತಾ ಇದೆ. ಆ ಗಮ್ಮನ ಸ್ಮೆಲ್ಲಲ್ಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಕಾಜು ಚಿಕನ್ ಮಸಾಲ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಘಮ ಘಮ ಅಂತ ಇದೆ. ಕಾಜು ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿ ಬರ್ತಾ ಇದೆ. ಆ ಕ್ರೀಮಿನೆಸ್ಸು ನೋಡ್ತಾ ಇದ್ರೇನೆ ತುಂಬ ಖುಷಿ ಆಗ್ತಾ ಇದೆ. ತಿಂದ್ರೆ ಇನ್ನೆಷ್ಟು ಖುಷಿ ಆಗುತ್ತೆ ಗೊತ್ತಿಲ್ಲ. ನಾನೀಗ ಫಸ್ಟ್ ಅದ್ರದ್ದು ಟೇಸ್ಟ್ ನೋಡ್ಬಿಡ್ತೀನಿ. ಅದು ಟೇಸ್ಟ್ ಮಾಡಿದವ್ರಿಗೆ ಗೊತ್ತು ಅದರ ರುಚಿ. ಹೌದು,
ಸುಡ್ತಾ ಇದೆ. ಚೆನ್ನಾಗಿದೆ ಟೇಸ್ಟು. ತುಂಬ ಚೆನ್ನಾಗಿದೆ ಆಂಟಿ, ಅಲ್ಟಿಮೇಟ್ ಆಗಿದೆ. ಕಾಜು ಚಿಕನ್ ಮಸಾಲ ಅಂತೂ ಸೂಪರ್. ಇದನ್ನ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹಾಕಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಿಗೆ ಇನ್ಸ್ಪೈರ್ ಆಗುತ್ತೆ. ನಾನು ಟ್ರೈ ಮಾಡಿ ಇದರದ್ದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫಸ್ಟ್ಲಿ ನಾನು ನಮ್ಮ ಆಂಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲತಾ ಆಂಟಿ. ನಮಗೆ ಬಂದು ನೀವು ಒಳ್ಳೆ ಚಿಕನ್ ಮಸಾಲ ಮಾಡ್ಕೊಟ್ಟಿದ್ದೀರಾ. ಕಾಜು ಚಿಕನ್ ನಿಮಗೆಲ್ಲ ಇಷ್ಟ ಆದರೆ ನಮ್ಗೆ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ಅದಕ್ಕೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. See you in our next video.